ಅಕ್ಟೋಬರ್ 20, 2025 ದೀಪಾವಳಿ ಹಬ್ಬದ ದಿವಸ. ಚಿತ್ತೆ ಮಳೆ ಅಂತಾರೆ, ಕುರುಡು ಚಿತ್ತೆ ಅಂತಲೂ ಅಂತಾರೆ. ಸಿಕ್ಕಾಪಟ್ಟೆ ಹೊಡೆದಿದೆ. ಮೋಸ್ಟ್ಲಿ 25-30 mm ವರೆಗೂ ಮಳೆ ಆಗಿದೆ. ಮೂರು ಎಕರೆ ತೋಟ, ಸುಮಾರು 70 ಜಾತಿ ಗಿಡಗಳು, ಟೋಟಲ್ 2000ಕ್ಕಿಂತ ಹೆಚ್ಚು ಗಿಡಗಳಿದೆ. ಇದು ನಮ್ಮ 3 ವರ್ಷದ ಗಿಡ, ಆಲ್ರೆಡಿ ಫಲ ಬಿಡ್ತಾ ಇದೆ. ಗೊತ್ತಿಲ್ಲ ಯಾಕೆ ಅಂತ ಎಲ್ಲವನ್ನು ಒಂದೇ ಸರಿ ಹಾಕಿದ್ದು, ಬಟ್ ಇದು ಮಾತ್ರ ಬೇಗ ಬಿಡ್ತಾ ಇದೆ. ರಾಮಫಲ ಸಮೃದ್ಧವಾಗಿ ಅಂದ್ಬಿಟ್ಟಿದೆ. ಕೃಷಿಯಲ್ಲಿ ಮೊದಲನೇ ಪಾಠ ಓಡೋ ನೀರ ನಡೆಯಂಗೆ ಮಾಡು, ನಡೆಯೋ ನೀರ ನಿಲ್ಲಿಸಿ ನೋಡು, ನಿಂತು ನೀರನ್ನ ಹಿಂಗಿಸಿ ನೋಡು ಅಂತ ಹೇಳ್ತಾರೆ. ಸೊ ಅದೇ ರೀತಿ ಪ್ರತಿ ಮಡಿಲೂ ಒಂದೊಂದು ಹೊಂಡ ಮಾಡಿ 10x10. ಅದೇ ಈ ಹೊಂಡಗಳು. ತೊಗರಿ ಸಮೃದ್ಧವಾಗಿ ಬಂದಿದೆ, ಬಟ್ ನವಿಲುಗಳಿಗೆ ಒಳ್ಳೆಯ ಆಹಾರ ಸಿಗುತ್ತೆ. ಸುಮಾರು 6.5 ಲಕ್ಷ ಲೀಟ್ರ್ ನೀರು ಸ್ಟೋರ್ ಆಗೋವಂಥ ಹೊಂಡ ಇದು. ನೀರು ಈ ಕಡೆ ಬೆಟ್ಟದಿಂದ ಎಲ್ಲ ನೀರು ಬರುತ್ತೆ. ಈ ನೀರೆಲ್ಲ ಇಲ್ಲಿ ಬಂದು ಇಲ್ಲಿಂದ ಮುಂದೆ ಊರಿನ ಕೆರೆಗಳಿಗೆ ಎಲ್ಲ ಹೋಗುತ್ತೆ. ಸಮೃದ್ಧವಾಗಿ ಹೋಗ್ತಾ ಇದೆ ನೀರು. ಏನಂದರೆ ನಮ್ಮ ತೋಟದ ಎಲ್ಲ ಮಡಿ ನೀರು ಈ ಥರ ಕಾಲುವೆ ಮುಖಾಂತರ ಹೆಚ್ಚಾಗಿದ್ದು ಈ ಕಟ್ಟೆಗೆ ಬರುತ್ತೆ. ಕಾನ್ಸೆಪ್ಟ್ ಇಷ್ಟೇ, ನಮ್ಮ ತೋಟದ ನೀರು ಆಚೆ ಹೋಗಲಿ, ಆದರೆ ಮಣ್ಣು ಗೊಬ್ಬರ ಆಚೆ ಹೋಗಬಾರ್ದು. ಕಟ್ಟೆಲ್ಲಿ ಬಂದು ಸ್ಟೋರ್ ಆಗಬೇಕು, ಆಮೇಲೆ ಆ ತೂಬಲ್ಲಿ ಆಚೆ ಹೋಗಬೇಕು. ಚಿಕ್ಕ ಫ್ರೂಟ್ ಲ್ಯಾಂಡು.
ಮುಂಚೆ ಏನೇನೋ ಬೆಳೆಯೋಕ್ಕಾಗ್ತಿರಲಿಲ್ಲ, ಜಂಡು ಬೆಳೆದಿತ್ತು. ಅದರಲ್ಲಿ ಜಸ್ಟ್ ಚೆಕ್ ಮಾಡೋಣ ಅಂತ ಫ್ರೂಟ್ಸ್ ಹಾಕಿದ್ದೀನಿ. ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಕಾಫಿ ಇದು ವೆಜಿಟಬಲ್ ಪ್ಲೇಸ್. ನಮಗೇನೇನು ವೆಜಿಟಬಲ್ಸ್ ಬೇಕು ಎಲ್ಲ ಇಲ್ಲೇ ಬೆಳ್ಕೊತೀವಿ. ಬ್ರೆಡ್ ಫ್ರೂಟ್ ಇದು ಮಧುಮೇಹಕ್ಕೆ ಒಳ್ಳೇದಂತಾರೆ.